जय अभयंकर जय हे जगदांबा जय जय शंकर जय अभयंकर जय हे जगदांबा उमा महेश्वरी नमामि शंकर रक्षिषु अनवरता उमा महेश्वरी नमामि शंकर रक्षिषु अनवरता ಜಗನ್ಮಾತೆ ಸದಾ ಕಾಲದಲ್ಲಿ ನಿನ್ನ ಕೃಪೆಯು ನಮ್ಮ ಮೇಲೆ ನನ್ನ ಪತಿಗೆ ಯಾವ ಅಮಂಗಳ ಉಂಟಾಗದಂತೆ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಓಹೋ, ಇದೇನು ಈ ದಿನ ಇಷ್ಟೊಂದು ವೇಳೆ ಆದರೂ ನನ್ನ ಸ್ವಾಮಿಯನ್ನು ಅಂತಃಪುರಕ್ಕೆ ಬಾರಲೇ ಇಲ್ಲವಲ್ಲ? ಓಹೋ, ಅವರೇ ನೆನೆದಂತೆ ಬರುತ್ತಿರುವರು. ಸ್ವಾಮಿ, ಇದು ನಮಸ್ಕರಿಸುವೆನು ಪ್ರಾಣೇಶ್ವರ. ಮಂಗಳವಾಗಲಿ ಹೇಳಿದ್ದೇವೆ ದೇವಿ. ಈ ದಿನ ನಿನ್ನ ಮುಖಕಲಮು ಆನಂದ ಸಾಗರದ ಮುಳಗಿ ತೇಲುತ್ತಾ ಹೊರಳಿದ ತಾವರೆಯಂತೆ ನಲಿದಾಡುತ್ತಿರುವುದಲ್ಲ ಪ್ರಿಯೆ? ಹೌದು ಸ್ವಾಮಿ. ಪ್ರಾಣೇಶ್ವರಿ, ನನ್ನ ಮನೋರಥವನ್ನು ದೇವಿಯಲ್ಲಿ ಹರಕೆ ಮಾಡಿ ಸದಾ ಕಾಲದಲ್ಲಿಯೂ ನಿಮ್ಮ ಪಾದ ಪದ್ಮಗಳಿಗೆ ನನಗೆ ಆನಂದವನ್ನು ನೀಯಲಿ ಎಂದು ಆ ದೇವಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನು. ಹಾಗೆ ಆಗಲಿ ದೇವಿ. ದೇವಿ ಸ್ವಾಮಿ, ಪ್ರೇಮಾನುರಾಗ ನಮಗಾಗಿದೆ, ಏಕಾಂತ ವೇಳೆ ಆಯಾಗಿದೆ. ಪ್ರೇಮಾನುರಾಗ ನಮಗಾಗಿದೆ. ಪ್ರಾಣೇಶ್ವರಿ, ಪ್ರೇಮಾನುರಾಗ ನಮಗಾಗಿದೆ, ಏಕಾಂತ ವೇಳೆ ಆಯಾಗಿದೆ. ಪ್ರೇಮಾನುರಾಗ ನಮಗಾಗಿದೆ. ಪ್ರಾಣೇಶ್ವರಿ, ಎಣ್ಣೆಯ ಆಸೆಯು ಎಳೆಯುತ್ತಲೇ ಹೋದೋ, ಎಣ್ಣೆಯ ಆಸೆಯು ಎಳೆಯುತ್ತಲೇ ಹೋದೋ. ತಾವರೆ ಹೂವಂತೆ ನಿನ್ನಯ ಮುಖವು. ಹೌದು ಪ್ರಿಯೆ, ತಾವರೆ ಹೂವಂತೆ ನಿನ್ನಯ ಮುಖವು. ಭ್ರಮರವು ಕಾದಿದೆ ಭ್ರಮರವು ಕಾದಿದೆ ಓದಿನ. ಪ್ರೇಮಾನುರಾಗ ನಮಗಾಗಿದೆ, ಏಕಾಂತ ವೇಳೆ ಆಯಾಗಿದೆ. ಪ್ರೇಮಾನುರಾಗ ನಮಗಾಗಿದೆ. ಪ್ರಾಣೇಶ್ವರಿ, ಸ್ವಾಮಿ, ನಿಮ್ಮಯ ಆಸೆಯು ಕಳೆಯುತ್ತಲೇ ಹೋದು. ನಿಮ್ಮಯ ಆಸೆಯು ಸೆಳೆಯುತ್ತಲೇ ಹೋದು. ತಾವರೆ ಹೂವಂತೆ ನನ್ನಿ ಮೊಗವು. ತಾವರೆ ಹೂವಂತೆ ನನ್ನಿ ಮೊಗವು. ಭ್ರಮರವು ಕಾದಿದೆ ಭೂಮಿಗಾಗಿ.
ಗಗನದಿ ಸೂರ್ಯನು ಸೆಳೆಯುತ್ತಲೇ ನಾನು ಸಂಗೀತ ಸಾಹಿತ್ಯ ನುಡಿಸುತ್ತಾರೆ ನಾನು ಸಂಗೀತ ಸಾಹಿತ್ಯ ನುಡಿಸುತ್ತಲೇ ನಾನು ರಾಗ ತಾಳದಿ ಆಡುತ್ತ ನಾವುಗಳು ರಾಗ ತಾಳದಿ ಆಡುತ್ತ ನಾವುಗಳು ಆಡುತ್ತ ನಾವುಗಳು ರಾಗ ತಾಳದಿ ಆಡುತ್ತ ನಾವುಗಳು ಪ್ರೇಮಾನುರಾಗ ನಮಗಾಗಿದೆ ಏಕಾಂತವೇ ಆಯಾಗಿದೆ ಪ್ರೇಮಾನುರಾಗ ನಮಗಾಗಿದೆ. ನಿನ್ನ ಮುಖವನ್ನು ನೋಡಿದರೆ ಚಂದ್ರನಂತೆ ಪ್ರಕಾಶಿಸುವುದು. ಆಹಾ, ನಿನ್ನ ಪೂಜಾ ವಿಶೇಷದಿಂದ ಈಶ್ವರನನ್ನು ಮೆಚ್ಚಿಸಿ ವರವನ್ನು ಪಡೆದಿರುವ ನನಗೆ ಈ ತ್ರಿಭುವನದಲ್ಲಿ ಯಾರು ತಾನೇ ಎದುರಿರುವರು? ಹೌದು ಸ್ವಾಮಿ. ಇಂತಹ ರಣಭಯಂಕರಾದ ನನಗೆ ದೇವಿಯ ಅನುಗ್ರಹವು ಪೂಜಾಧರಣಾಗಿರುವ ನೀನು ಇಂಥ ಸೌಂದರ್ಯಕ್ಕೂ ಭಾವನೆಗಳ ಭಕ್ತಿಗಳಿಗೂ ಸದಾ ಕಾಲದಲ್ಲಿಯೂ ಆ ಪರಮೇಶ್ವರನು ನಮ್ಮನ್ನು ಹಿಂಬಾಲಿಸಿ ಬೆಂಗಾವಲಾಗಿರೋನು. ಪ್ರಾಣೇಶ್ವರಿ ದೇವಿ ಪ್ರಾಣೇಶ್ವರ. ದೇವಿ ಸ್ವಾಮಿ, ಬೇಗ ಮನ ಮೋಹಿನಿ ಪ್ರಿಯ ಬೇಗ ಮನ ಮೋಹಿನಿ ಬೇಗ ಮನ ಮೋಹಿನಿ ತಿಂಗಳ ಬೆಳಕಲ್ಲಿ ಬೇಸಿಗೆ ಬಿಸಿಲಾಗಿ ಗಣೇಶ್ವರಿ ತಿಂಗಳ ಬೆಳಕಲ್ಲಿ ಬೇಸಿಗೆ ಬಿಸಿಲಾಗಿ ಒಡಲೆ ಮಾಡಿದ ಹೂವಾಗಿದೆ ಗಣೇಶ್ವರಿ ಒಡಲೆ ಮಾಡಿದ ಹೂವಾಗಿದೆ ನಿನ್ನನ್ನು ಹಗಲಿನ ನಾ ಪೂಜನೆ ನಿನ್ನನ್ನು ಹಗಲಿನ ನಾ ಪೂಜನೆ ರಮಣಿ ಮಣಿಯ ಒಲಿದ ವೇಳೆ ಅದನ ತಾರೆ ಭುವನ ತಾರೆ ಪಾಪೇಗ ಮನ ಮೋಹಿನಿ ಪ್ರಿಯ ಪಾಪೇಗ ಮನ ಮೋಹಿನಿ ಪಾಪೇಗ ಮನ ಮೋಹಿನಿ. ದೇವಿ ಪ್ರಾಣೇಶ್ವರಿ ಪ್ರಾಣೇಶ್ವರ. ದೇವಿಯ ಗೆಳೆಯ ಪ್ರಿಯತಮ ಬಾಳಿಗ ಗೆಳೆಯ ಪ್ರಿಯತಮ ಬಾಳಿಗ ಏನು ಉಲ್ಲಾಸ ಏನು ಸಂತೋಷ ಪೇಲಲು ಅಸರಳ ಪೇಲಲು ಅಸರಳ ಪ್ರಿಯೆ ಮಾಮರ ಕೋಗಿಲೆ ಕೂಗುವ ಸಮಯ ನೋಡಿದೆ ಪ್ರಿಯೆ ಕೋಗಿಲೆ ಹೋಗುತ್ತಿರುವುದು ಮಾಮರ ಕೋಗಿಲೆ ಕೂಗುವ ಸಮಯ ಹೃದಯದಿ ಕೋಗಿಲೆ ಹಾಡಿದಂತೆ ಪ್ರಾಣೇಶ್ವರಿ ಮಾಮರ ಕೋಗಿಲೆ ಕೂಗುವ
ಪ್ರಾಣೇಶ್ವರಿ. ಹೃದಯದ ಕೋಗಿಲೆ ಗೆಳೆಯ ಸಂತೋಷ ಏನು ಉಲ್ಲಾಸ ಏನು ಸಂತೋಷ ಏನು ಉಲ್ಲಾಸ ಪ್ರಾಣೇಶ್ವರಿ, ಆದ್ದರಿಂದ ದೇವಿಯ ಕೃಪೆಗೆ ನೀನು ತುಂಬ ಪ್ರೀತಿ ಪಾತ್ರಳು. ಹೌದು ಸ್ವಾಮಿ. ಆದ್ದರಿಂದ ದೇವಿಯ ಪ್ರಸಾದವನ್ನು ಕೊಟ್ಟು ಕರ್ಪೂರದ ಆರತಿಯನ್ನು ಕೊಡು ದೇವಿ. ಕೊಡುತ್ತೇನೆ ಕೊಡು ದೇವಿ. ಕೊಡುತ್ತೇನೆ. ಮಾಡಲಿ ಸ್ವಾಮಿ. ದೇವಿ, ಅಯ್ಯೋ ಪ್ರಾಣೇಶ್ವರ, ದೇವಿ, ಇದೇನು ಸ್ವಾಮಿ? ಏನಾಯಿತು ದೇವಿ? ಎಂತಹ ಅಪಶಕುನವಾಗಿ ಹೋಯಿತು ಪ್ರಾಣೇಶ್ವರಿ. ಸ್ವಾಮಿ. ಆರಿ ಹೋಗಿತೆ ಮಂಗಳಾರತಿಂದು, ಆರಿ ಹೋಗಿತೆ ದೇವಾ. ನೋಡಿರಿ ಸ್ವಾಮಿ ಅಲ್ಲಿ. ನೋಡಿದ್ದೆ ಪ್ರಿಯ. ಅಯ್ಯೋ ಪ್ರಾಣೇಶ್ವರ. ದೇವಿ, ಚಿಂತಿಸಬೇಡ ದೇವಿ. ಏನು ಮಾಯವೋ ಏನು ತೋಚೆನೋ ಸ್ವಾಮಿ. ದೇವಿ, ಏನು ಮಾಯವೋ ಏನು ತೋಚೆನೋ, ಏನಿ ದುಶ್ಶಕುನವೋ ಕಾಣೆ. ದೇವಿ, ಏನಿ ದುಶ್ಶಕುನವೋ ಕಾಣೆ. ಆರಿ ಹೋಗಿತೆ ಮಂಗಳಾರತಿಂದು, ಆರಿ ಹೋಯಿತೆ ದೇವಾ. ಸ್ವಾಮಿ, ರಾಣಿ. ನೋಡಿದಿರಾ ಎಂಥ ಅಪಶಕನವಾಗಿ ಹೋಯಿತು. ಇದೆಲ್ಲವನ್ನು ನೋಡುತ್ತಿದ್ದರೆ ನನಗೆ ಬಹಳವಾಗಿ ಭಯವೇ ಉಂಟಾಗುತ್ತಿರುವುದು ಸ್ವಾಮಿ. ದೇವಿ, ನಿನ್ನ ಭೀತಿಯನ್ನು ಬಿಡು ದೇವಿ. ದೇವಿ, ಅಮ್ಮಂಗಳ ಅಮ್ಮಂಗಳ, ಈ ಅಮ್ಮಂಗಳವು ನಮಗಲ್ಲ, ಆ ನನ್ನ ವೈರಿಗಳಿಗೆ. ನನಗೆ ತ್ರಿಮೂರ್ತಿಗಳಿಂದಲೂ ಮರಣವಿಲ್ಲ ಎಂಬುದನ್ನು ನೀನು ಅರಿತಿರುವೆ. ಇನ್ನು ಆ ಮಾನವರು ನನ್ನನ್ನು ಏನು ಮಾಡಬಲ್ಲರು ದೇವಿ? ನಿನ್ನ ಚಿಂತೆಯನ್ನು ಬಿಡು ದೇವಿ. ದೇವಿ, ಸ್ವಾಮಿ, ಬಿಟ್ಟು ಪ್ರೀತಿಯ ಅಂಗನ ಮಣ್ಣಿಯೇ, ಬಿಟ್ಟು ಪ್ರೀತಿಯ ಕಾಲಿನೇ. ದೇವಿ, ಅಧಿರಾತ್ರಿ ಏಕೆ ಮನದಲ್ಲಿ ಚಪಲ? ಪ್ರಾಣೇಶ್ವರಿ, ಅಧಿರಾತ್ರಿ ಏಕೆ ಮನದಲ್ಲಿ ಚಪಲ? ವಿಪರೀತವಾದ ಪ್ರಾಣೇಶ್ವರಿ, ವಿಪರೀತವಾದ ಬಿರುನುಡಿಗಳೆಂತೋ ಬಿಡು ಪ್ರೀತಿಯ ಕಾಮಿನಿ. ಅಂಗನ ಮಣ್ಣಿಯೇ, ಬಿಡು ಪ್ರೀತಿಯ ಕಾಮಿನೇ. ದೇವಿ, ಚಪಲೆ ಏನಿದೋಹಿ ಹೈದವಾದ ಕೊಡೆಯೋ, ಚಪಲೆ ಏನಿದೋಹಿ ಹೈದವಾದ ನುಡಿಯೋ, ತರಲೆ ಏಕೆ ಎಂತೋ ಚಿಂತೆ
ಅಂತೂ ಮನಗೆ ಬಿಟ್ಟು ಪ್ರೀತಿಯ ಕಾಮಿನಿ ಅಂಗನ ಮನೆಯೇ ಬಿಟ್ಟು ಪ್ರೀತಿಯ ಕಾಮಿನಿ ದೇವಿ ಸ್ವಾಮಿ, ಇದೆಂತಹ ಅಪಶಕುನ. ನಿಮಗೆಂದು ಆರತಿ ಬೆಳಗಲು ಹೋದಾಗ ಆ ಆರತಿಯು ಗಡಗಡನೆ ನಡುಗೆ ಆಯಿ ಹೋಯಿತಲ್ಲ. ಇದೆಲ್ಲವನ್ನು ನೆನೆಸಿಕೊಂಡರೆ ಬಹಳವಾಗಿ ಸಂಕಟವೇ ಉಂಟಾಗುತ್ತಿರುವುದು. ಈಗ ಮಾಡುವುದೇನು ಪ್ರಭು? ದೇವಿ, ದೇವಿ, ಸ್ವಾಮಿ, ಹರಿಹರ ನರರು ನಡಗುವರೆಂದು ಮನದಲ್ಲಿ ಚಿಂತೆ ತಾಳೋದೇಕೆ? ಹರಿಹರ ನರರು ನಡುಗುವರೆಂದು ಮನದಲ್ಲಿ ಚಿಂತೆ ತಾಳೋದೇಕೆ? ಹರಿಹರಾದಿಗಳು ಒಡನೆ ಬರಲು ಯಮನಾಲಯಕ್ಕೆ ಕಳಿಸುವೆ ನಾವು, ಯಮನಾಲಯಕ್ಕೆ ಕಳಿಸುವೆ ನಾವು, ಯಮನಾಲಯಕ್ಕೆ ಕಳಿಸುವೆ ನಾವು. ದೇವಿ, ಸ್ವಾಮಿ, ಏನೆಂಬುದಾಗಿ ಹೇಳಲಿ? ಎಡಗಣ್ಣು ಆರುವುದು, ಎಡಗಣ್ಣು ಆರುವುದು, ವಾಮಭಾಗವು ಚಲಿಸುವುದು, ರಮಣ ಸ್ವಾಮಿ. ದೇವಿ, ಮಾಡಿದ ಆರತಿ ಆರಿ ಹೋಯಿತೆ, ಮಾಡಿದ ಆರತಿ ಆರಿ ಹೋಯಿತೆ, ಮಾಡಿದ ಆರತಿ ಆರಿ ಹೋಯಿತೆ, ಮನಕ್ಕೆಂದು ದುಶ್ಶಕುನವು ತೋರುವುದೇ. ಸ್ವಾಮಿ, ನಿಮ್ಮ ಮುಖಾರವಿಂದವನ್ನು ನೋಡುತ್ತಿದ್ದರೆ ಸದಾ ಕಾಲದಲ್ಲಿಯೂ ನಿಮ್ಮ ಬಳಿಯೇ ಇರಬೇಕೆಂದು ನನ್ನ ಮನವು ಬಯಸುತ್ತಿರುವುದು. ಅಲ್ಲದೆ ನೀವು ಯುದ್ಧಕ್ಕೆ ಹೋಗುವ ಈ ಸಂದರ್ಭದಲ್ಲಿ ನಿಮ್ಮೊಡನೆ ಸುಖ ಸಂತೋಷವಾಗಿ ಕಾಲವನ್ನು ಕಳೆಯಬೇಕೆಂದು ಮನಸ್ಸು ಆತುರವನ್ನು ಪಡುತ್ತಿರುವುದು. ಇದೆಲ್ಲವನ್ನು ನೋಡುತ್ತಿದ್ದರೆ ಅಪಶಕುನವೇ ಎಂದು ನನಗೆ ಭಾಸವಾಗುತ್ತಿರುವುದು. ಇದು ನಿಮಗೆ ಕರ ಮುಗಿದು ಬೇಡಿಕೊಳ್ಳುವೆನು, ದಯಮಾಡಿ ಯುದ್ಧಕ್ಕೆ ಹೋಗಬೇಡಿ ಸ್ವಾಮಿ. ನಿನ್ನ ಮನಸ್ಸಿನ ಅಮಂಗಳದ ಸಂಖ್ಯೆಯನ್ನು ನೆನೆದು ವೃಥಾ ಏಕೆ ದುಃಖಿಸುತ್ತಿರುವೆ? ದೇವಿ, ಬ್ರಹ್ಮನ ವರಪ್ರಸಾದದಿಂದ ಮರೆಯುತ್ತಿರುವ ನನ್ನನ್ನು ಯಾರು ತಾನೇ ಏನು ಮಾಡಬಲ್ಲರು? ನಿನ್ನ ಭೀತಿಯನ್ನು ಬಿಡಿದೇವಿ, ನೀನು ಅಂತಃಪುರಕ್ಕೆ ಹೋಗು, ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವೆನು. ಹಾಗೆ ಆಗಲಿ ಸ್ವಾಮಿ. ಅರ್ಜುನ, ಭೀಮಸೇನ, ಪಾರ್ಥ ನೋಡಿದೆಯ ನಗಾರಿಯ ಮಹಿಮೆಯ, ಪಾರ್ಥ ನೋಡಿದೆಯ. ಭೀಮಸೇನ, ವೃಷಭಾಸುರನ ಚಾರ್ಮದಿ ಮಾಡಿದ. ಭೀಮಸೇನ, ಅರ್ಜುನ, ವೃಷಭಾಸುರನ ಚಾರ್ಮದಿ ಮಾಡಿದ ಮಾಯದಾನವನ ಮಾರ್ಮವನರಿಯಾದ. ಭೀಮಸೇನ, ಅರ್ಜುನ, ಮಾಯದಾನವನ ಮಾರ್ಮವನರಿಯಾದ. ಹರಿಗಳು ಗಡಿಯಿಡ ಮಾಧವ ಬೀರುದ. ಭೀಮಸೇನ, ಹರಿಗಳು ಗಡಿಯಿಡ ಮಾಧವ ಬೀರುದ. ತಿಳಿಯುವುದು ಗಸುರನ ನಾಗರಗೆ ನಾದವು. ಭೀಮಸೇನ,
ಕಸೂರನ ನಗರಗೆ ನಾದವು ಪಾರ್ಥ ನೋಡಿದೆಯ ನಗಾರಿಯ ಮಹಿಮೆಯ ಪಾರ್ಥ ನೋಡಿದೆಯ ಭೀಮಸೇನ ಭೀಮನ ಸಾಹಸ ದಿಂದಲಿ ಗಾವುಗಳು ಭೀಮಸೇನ ಭೀಮನ ಸಾಹಸ ದಿಂದಲಿ ಗಾವುಗಳು ನಾಶವಾಗಲು ಸಮಯವೋ ಬಂದಿತು ಅರ್ಜುನ ನಾಶವಾಗಲು ಸಮಯವೋ ಬಂದಿತು ತೀರಿದು ಕಸೂರನ ಪಾದದ ನಾಲ್ವಿಗೆ ಭೀಮಸೇನ ತೀರಿತು ಕಸೂರನ ಪಾದದ ನಾಲ್ವಿಗೆ ಬೀಳುವ ಭೀಮನು ಬಾಳುಗಳರದಾಗಿ ಬೀಳುವ ಭೀಮನು ಬಾಳುಗಳರದಾಗಿ ಪಾರ್ಥ ನೋಡಿದೆಯ ನಗಾರಿಯ ಮಹಿಮೆಯ ಪಾರ್ಥ ನೋಡಿದೆಯ 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 ಭೀಮಾರ್ಜುನರೇ ಅದು ಭೀಮಾರ್ಜುನರೇ ಅದು ಅಲ್ಲಿ ಕಾಣುತ್ತಿರುವ ಆ ನಗಾರಿಗಳನ್ನು ಶಬ್ದ ಮಾಡದೆ ಧ್ವಂಸ ಮಾಡಿ ಬನ್ನಿ. ಆಗಬಹುದು ಪರಮಾತ್ಮ. ಭೀಮಾರ್ಜುನರೇ, ಈಗ ನಾವು ಧ್ವಂಸ ಮಾಡಿದ ಆ ಬೇರಿಗಳು ನರಮಾಂಸ ಭಕ್ಷಕನಾದ ಋಷಭಾಸುರನ ಚರ್ಮದಿಂದ ಮಾಡಲ್ಪಟ್ಟವು. ಜಯದ್ರಥನು ಅವುಗಳನ್ನು ನಿರ್ಮಿಸಿದನು. ಶತ್ರುಗಳು ಬಂದಾಗ ಅವುಗಳು ತಮ್ಮಷ್ಟಕ್ಕೆ ತಾವೇ ಶಬ್ದ ಮಾಡಿ ಆ ಜರಾಸಂಧನನ್ನು ಎಚ್ಚರಿಸುತ್ತಿದ್ದವು. ಆದರೆ ಈಗ ಅವುಗಳ ನಾಶದಿಂದ ಅವರಿಗೆ ದೊಡ್ಡ ಅನಿಷ್ಟ ಬಂದು ಒದಗಿದಂತಾಯಿತು. ಅರ್ಜುನ ಪರಮಾತ್ಮ, ಯೋಚನೆ ಬಿಡಬೇಡನೆ ದೇವಾ, ಯೋಚನೆ ಬಿಡಬೇಡನೆ. ದವರನ್ನು ಹಿಡಿದು ನಗಣದಲ್ಲಿ ದವರನ್ನು ಹಿಡಿದು ನಗಣದಲ್ಲಿ ಅದಮಲವುದ ರವಸೇನುವೆ ನಿಲ್ಲಿಸದೆ ನಿಮ್ಮದನೆಯೇ ನಮಗಿರಲೆಂದು ಯೋಚನೆ ಬಿಡಬೇಡನೆ ದೇವಾ, ಯೋಚನೆ ಬಿಡಬೇಡನೆ ಬಿಡಬೇಡನೆ ಬಿಡಬೇಡನೆ. ಪರಮಾತ್ಮ, ಇನ್ನು ಅವು ನಾಶವಾದಂತೆ ಸರಿ. ಭೀಮಸೇನ ಜಾಗೃತಿಯಾಗಿ ನಡೆ, ಅವರನ್ನು ಜಾಗೃತಿಯಾಗಿ ಮುಗಿಸಿಬಿಡೋಣ. ಹಾ ಹಾ ಭೀಮಸೇನ, ಆತರ ಪಡಬೇಡ, ಸ್ವಲ್ಪ ನಿಲ್ಲು. ಈಗ ನಾವು ಬಂದ ವಿಚಾರವು ಆ ಜರಾಸಂಧನಿಗೆ ತಿಳಿಯದು. ಆದ್ದರಿಂದ ಹಿಂದುಗಡೆ ಬಾಗಿಲಿಂದ ರಾಜಗೃಹವನ್ನು ಪ್ರವೇಶೋಣ. ಆಗಬಹುದು ಪರಮಾತ್ಮ. ವಿಜೀಭವ ವಿಜೀಭವ, ಜನಸಂಧ ಗೋಪಾಲನಿಗೆ ವಿಜೀಭವ. ವಿಪ್ರೋತ್ತಮರೇ, ಅಲ್ಲ ವಿಪ್ರೋತ್ತಮರೇ,
ಶಾಂತಿ ಕರ್ಮಗಳು ಸಮಗ್ರವಾಗಿ ನೆರವೇರಿದವೆ. ಸಾರ್ವಭೌಮ ಸಕಲವು ಸಂಗತವಾಯಿತು. ಸನ್ನಿಧಿಗೆ ಅರ್ಪಿಸಲು ಬಂದಿರುವೆವು. ಸದಾಶಿವನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ಸದಾಶಿವನ ವರಂ ಪಡೆದು ವಿರೋಧಿಗಳ ಗೆಲ್ಲುವೆ. ಹರನ ವರನ ಗರದಿ ಮೆರೆದು ವೀರ ಕವಚ ಹೊಂದಿದೆ. ಹರನ ವರದಿ ಗಣದ ಮೆರೆದು ವೀರ ಕವಚ ಹೊಂದಿದೆ. ಇಂದು ಧರಣ ವರದಿ ನಾನು ಶಕ್ತಿ ತೋರ್ಪೆ ಜಗದಲ್ಲೋ, ಶಕ್ತಿ ತೋರ್ಪೆ ಜಗದಲ್ಲೋ, ಶಕ್ತಿ ತೋರ್ಪೆ ಜಗದಲ್ಲೋ. ಪರಶಿವನ ಪರಮಾನುಗ್ರಹಕ್ಕೆ ಪಾತ್ರನಾದ ನನಗೆ ಈ ಭೂಮಂಡಲದಲ್ಲಿ ಯಾರು ಎದುರೇ ಇಲ್ಲ. ನಾಗಪುರದ ಅರಸರು ನಮ್ಮವರೇ ಆಗಿದ್ದಾರೆ. ಇನ್ನು ಪಾಂಡವನ ಮಕ್ಕಳು ಪಶು ಪ್ರಾಣಿಗಳು. ಇನ್ನು ಉಳಿದವರು ಯಾರು? ಓ ಧನ ಕಾಯುವ ಗಲ್ಲನೊಬ್ಬನು. ಆದರೆ ಬೇರಿಗಳು ಅಕಾರಣವಾಗಿ ಹೊಡೆದು ಹೋಗಿರುವುದರಿಂದ ಆಶ್ಚರ್ಯಕರವಾಗಿರುವುದಲ್ಲ. ಜರಾಸಂಧ ಭೂಪಾಲನಿಗೆ, ಜರಾಸಂಧ ಭೂಪಾಲನಿಗೆ, ಜರಾಸಂಧ ಭೂಪಾಲನಿಗೆ. ಹೇ ಪ್ರಥಮರೇ, ಈಗ ಬನ್ನಿ. ತಾವು ಸುಖಾಗಮನವೇ? ನೀವು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಮಗದ, ನಮ್ಮನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದರೂ ಕೂಡ ನಮ್ಮ ಪರಿಸ್ಥಿತಿಯೇ ನಿನಗೆ ತಿಳಿಯಲಿಲ್ಲವಲ್ಲ. ಏನು ಏನಿದು ನಿರ್ವಕ್ತಿ? ಧನಸ್ಸಿನಿಂದ ಜಿಡ್ಡ ಕಟ್ಟಿರುವ ನಿಮ್ಮ ಭುಜಗಳು, ಕಠಿಣವಾದ ಕೈಗಳು ನಿಮ್ಮನ್ನು ಶಾಸ್ತ್ರವಿದ್ಯೆ ಕೋವಿದರೆಂದು ಊಹಿಸಲು ಸಾಧ್ಯವೇ ಇಲ್ಲವಲ್ಲ. ನೃಪನ ಸಭೆಯನ್ನು ಆದ್ಯಾದರದಿಂದ ಪ್ರವೇಶಿಸಿ ನೀವು ಯಾರು? ನಿಮ್ಮ ನಡವಳಿಕೆಯು ಕಪ್ಪಟವೋ ನಿಜವೋ ತಿಳಿಯಲಿಲ್ಲವಲ್ಲ. ಮಾಗದ, ನಾವು ಕಪಟಿಗಳಲ್ಲ, ಸ್ಮಾತಕಾರದ ಪರಾಯಣರು. ಶತ್ರುವಿನ ಮನೆಯನ್ನ ವಾರಾಂತ್ಯದಿಂದಲೇ ಪ್ರವೇಶಿಸಬೇಕೆಂದು ನೀತಿಶಾಸ್ತ್ರ ಸಮ್ಮತ. ಆದ್ದರಿಂದ ನಾವು ಮಾಡಿದ್ದೇನು ಅಕಾರ್ಯವಲ್ಲ. ಏನು ಇದು? ನಿಮಗೆ ಶತ್ರುವಿನ ಮನೆಯೇ? ಹೌದು. ನಿಮಗೂ ನಮಗೂ ಶತ್ರುತ್ವವು ಯಾವಾಗಿನಿಂದ? ಹೇಗೆ? ನೀನು ಧರ್ಮಕ್ಕೆ ವಿರೋಧವಾಗಿ, ನೀನು ಹಿರಿಯರನ್ನು ಹೀಯಾಳಿಸಿ ಧರ್ಮಕ್ಕೆ ವಿರೋಧವಾಗಿ ನಡೆದುಕೊಂಡಿದ್ದಲ್ಲೂ ಶತ್ರುತ್ವ. ನಿರಪರಾಧಿಗಳಾದ ರಾಜರನ್ನು ಸರಿಯಲಿಟ್ಟು ರಾಜ್ಯ ಮತದಿಂದ ಬರೆಯುತ್ತಿರುವುದೇ ಈ ನಿನ್ನ ಶತ್ರುತ್ವಕ್ಕೆ ಕಾರಣ. ನೀವು ಯಾರು? ನಾವೇ. ನೀವೆಯೋ? ನಿಮ್ಮ ಗುರುಗಳ್ಯಾರು? ನಮಗೆ ನಾವೇ ಗುರುಗಳು. ನಾವೇ ಗುರುಗಳು. ಚೆನ್ನಾಯಿತು. ನಿಮಗೆ ನೀವೇ ಗುರುಗಳೇ? ಹೌದು. ಈಗ ನನ್ನಿಂದ ಏನಾಗಬೇಕು? ಸೆರೆಯಲ್ಲಿರುವ ರಾಜರನ್ನು ಸರಿಯಿಂದ ಬಿಡಿಸಿ ನಿನಗೆ ತಕ್ಕ ಬುದ್ಧಿ ಕಲಿಸಬೇಕು. ಪಿತ್ತವು ನೆತ್ತಿಗೇರುತ್ತಿರುವುದು. ನನಗೆ ಬುದ್ಧಿ ಕಲಿಸುವಿರೋ? ರಾಜರನ್ನು ಸೆರೆಯಿಂದ ಬಿಡಿಸುವಿರೋ? ಆ ರಾಜಪುತ್ರರಿಗೆ ನೀವೇನು ಮಕ್ಕಳು ಮೊಮ್ಮಕ್ಕಳು? ಇಲ್ಲ, ನೆಂಟರು ಇಷ್ಟರು? ಅಯ್ಯೋ ಪಾಪ, ಆ ರಾಜಪುತ್ರರಿಗೂ ನಿಮಗೂ ಯಾವ ಸಂಬಂಧ? ಯಾವ ಬಗೆಯ ಋಣಾನುಬಂಧವೋ ಕಾಣಲ್ಲ. ಧರ್ಮಶೀಲರನ್ನು ಕೊಂಡಾಡುವುದು, ಕರ್ಮ ಬಾಹಿರ ತಳಗಳನ್ನು ಚೆಂಡಾಡುವುದು ಇದೇ ನಮ್ಮ ಮುಖ್ಯ ಉದ್ದೇಶ. ಅದರಲ್ಲಿ ಈ ವಿಷಯವನ್ನು ನೀನು ಅರಿಯೇ ಸೆರೆಯಲ್ಲಿರುವ ರಾಜರನ್ನು ಸರಿಯಿಂದ ಬಿಡು. ನಿನ್ನ ಬಂಡತನವನ್ನು ಬಿಟ್ಟು ಸೆರೆಯಲ್ಲಿರುವ ರಾಜರನ್ನು ಸರಿಯಿಂದ ಬಿಡು. ಕಪಟ ವೇಷದಲ್ಲಿ ಬಂದು ಬಾಯಿಗೆ ಬಂದಂತ ಹೊರಟುತ್ತಿರುವ ನೀವು ಭರ್ಣರು. ದೊಡ್ಡ ಪ್ರಭಾವದಿಂದ ಈ ಅಖಂಡ ಸಾಮ್ರಾಜ್ಯವನ್ನಾಳುತ್ತಿರುವ ನಾನು ಬಂದನು. ಅದಿರಲಿ, ಮೊದಲು ನೀವು ಯಾರೆಂಬುದನ್ನು ತಿಳಿಸಿ.
ಬಿಸಿದರೆ ಏನು ಮಾಡುವೆಯೋ? ಮಾಡುವುದೇನು? ಅಲ್ಲೋ ಕಿರಿಯುವುದು. ಏನು? ಹಲ್ಲು ಕಿರಿಯುವುದು, ಹಲ್ಲು ಮುರಿಯುವುದು ಮುಂದೆ ಗೊತ್ತಾಗುವುದು. ಹೆಲ ವಂಚಕಗಳಿರ ವೇಷಗಳನ್ನೇಕೆ ಮರೆಸಿಕೊಂಡು ಬಂದಿರುವಿರಿ? ನಿಮ್ಮ ಹೇಳಿತನವು ಇದರಿಂದಲೇ ವ್ಯಕ್ತವಾಗುತ್ತಿರುವುದು. ಎಲ್ಲ ಈ ಮಾಗದ, ನಾವು ವೇಷಗಳನ್ನು ಮರೆಸಿಕೊಂಡು ಬಂದಿಲ್ಲ, ನಿಜ ವೇಷದಿಂದಲೇ ಬಂದಿರುವೆವು. ಇದು ಈತನೇ ರುದ್ರಾಂಶಭೂತನಾದ 1000 ಆನೆಬಲ ಉಳ್ಳ ಜರಾಸಂಧ! ಪರಾಕ್ರಮಶಾಲಿಯಾದ ಭೀಮಸೇನನೇ ಈತನೇ. ಈತನೇನೋ ದಶನಾಮಾಂಕಿತ ಶಂಭೂತ ಭೀಮಸೇನನು ಹೊಟ್ಟೆ ಬಾಕ ಬಂಡಿ ಅನ್ನವನ್ನು ತಿಂದು ಹಳ್ಳಿ ಜನರನ್ನು ಗೋಳಾಡಿಸಿ ಬಂಡ ಬಕ್ಕನಂತೆ ಹೊಟ್ಟೆಯನ್ನು ಬೆಳೆಸಿಕೊಂಡಿರುವ ಬಂಡ ಬಕ್ಕನು ಇವನೇನೆಯೋ? ಜರಾಸಂಧ! ಇದು ಈತನೇ ಪಾಶುಪದಾಸ್ತ್ರವನ್ನು ಪರಶಿವನನ್ನೇ ಮೆಚ್ಚಿಸಿ ಪಾಶುಪದಾಸ್ತ್ರವನ್ನು ಪಡೆದು ದಶನಾಮಾಂಕಿತನಾದ ಮಧ್ಯಮ ಪಾಂಡವ ಪಾರ್ಥನು ಈತನೇ. ಜರಾಸಂಧ! ಈತನೇನೋ ದಶನಾಮಾಂಕಿತ ಶಂಭೂತ ಪಾರ್ಥ. ಪಾಲ್ಗುಣ, ಪಾರ್ಥ, ಕಿರೀಟಿ, ಧನಂಜಯ, ಭೀಮಸ್ಸು, ಮಧ್ಯಮ ಪಾಂಡವ ಮುಂತಾದ ಅನೇಕ ಹೆಸರುಗಳುಳ್ಳ ಮಧ್ಯಮ ಪಾಂಡವ ಇವನೇನೆಯೋ? ಮನೆಗೆ ಹೋಗಿ ಉತ್ತರೆಗೆ ನಾಟ್ಯವನ್ನು ಕಲಿಸಲು ನಡುವಿಗೆ ಸೀರೆಯನ್ನು ಹೊಟ್ಟು ಕೈಗೆ ಬಳೆಗಳನ್ನು ತೊಟ್ಟು ಕಾಲುಗೆ ಕಾಲುಂಗರವನ್ನು ಹಾಕಿ ತಕತೈ ಎಂದು ನಾಟ್ಯ ಕಲಿಸುತ್ತಿದ್ದ ನಪುಂಸಕ ನೀನೆಯೋ? ಇನ್ನು ನಾನೇ ವಸುದೇವಸುತನು. ಈಗ ತಿಳಿಯಿತು. ಈಗ ಹೇಳು, ಯಾರು ಏರಿಗಳೆಂದು? ನೀನೇ ವಸುದೇವ ಸುತನು. ಹೌದು. ನಿನ್ನ ತಂಗಿಯ ಮಗನನ್ನೇ ಮೋಸದಿಂದ ಕೊಲ್ಲಿಸಿದ ಕೊಲೆ ಪಾತಕಿಯಲ್ಲವೇ ನೀನು? ಜರಾಸಂಧ! ಮಹಾ ಹೇಡಿಗಳಲ್ಲ, ಒಳ್ಳೆಯ ಪರಾಕ್ರಮಶಾಲಿಗಳೇ ಬಂದಿರುವಿರಿ. ದನ ಕಾಯುವುದನ್ನು ಬಿಟ್ಟು ದಾರಿ ತಪ್ಪಿ ಬಂದೆಯಾ? ನೀನು ಮೊದಲೇ ನನ್ನಿಂದ ಸೋತು ಓಡಿ ಹೋಗಿರುವಿ, ಮತ್ತೆ ಬಂದಿರುವುದು ಬಹಳ ಸಂತೋಷವೇ. ಬಾ ಮುಂದೆ. ಎಲ್ಲವೋ ಮದಾಂತ, ನಿನ್ನ ಬಂಡತನವನ್ನು ಬಿಟ್ಟು ಈ 3 ಜನರಲ್ಲಿ ಯಾರನ್ನು ಕಾದಾಡುವೆ ಮೊದಲು ತಿಳಿಸು. ಅದನ್ನು ಬಿಟ್ಟು ನಿನ್ನ ಬರಿಯ ಮಾತುಗಳನ್ನು ನಾನು ಕೇಳಲಾರೆನು. ನಿನ್ನ ಒಣಮಾತಿನಿಂದ ಪ್ರಯೋಜನವಿಲ್ಲ. ಏನು? ಮೂವರಲ್ಲಿ ಯಾರೊಡನೆ ಕಾಳಗ? ನೀನು ಮೊದಲೇ ಸೋತು ಇದೇನು ಗೂಳಿ ಕಾಳಗವೆಂದು ತಿಳಿದೆಯಾ? ರಮಣೀಮಣಿಯರ ರಾಸ ಕ್ರೀಡೆ ಎಂದು ಭಾವಿಸಿದೆಯಾ? ಯುದ್ಧವೆಂಬುದು ಹಳ್ಳಿಗಾತಿಯರ ಹಾಲು ಮೊಸರಿನ ಹರಿವೆಯಲ್ಲ. ಮುದ್ದೆ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದು ಒದ್ದಾಡಿ ಇದು ಯುದ್ಧ. ಈ ಯುದ್ಧದಲ್ಲಿ ನಿನಗೆ ಈ ಯುದ್ಧದಲ್ಲಿ ಎಲ್ಲವೋ ಅವಿವೇಕಿ, ಏಕೆ ಮಿತಿ ಮೀರಿ ಮಾತನಾಡುತ್ತಿರುವೆ? ಈಗ ಈ 3ರಲ್ಲಿ ಯಾರನ್ನ ಕದಾಡುವೆ ಮೊದಲು ತಿಳಿಸು. ಅದನ್ನು ಬಿಟ್ಟು ನಿನ್ನ ಬರಿಯ ಬೆಳ್ಳುಡಿಯ ಮಾತುಗಳನ್ನು ನಾನು ಕೇಳಲಾರೆನು. ಕೃಷ್ಣ, ಮೂವರೊಡನೆ ಎಲ್ಲವೋ ಚಳಿಗೇರಿ, ಎಲ್ಲವೋ ಮಧ್ಯಮ ಪಾಂಡವ. ಚಚ್ಚಿ ಅದ ಮನೆ ಇಲ್ಲದೆ ಚಚ್ಚಿ ಅದ ಮನೆ ನಾಚಿಕೆ ಇಲ್ಲದೆ ಗರದೆ ತಮ್ಮದಿ ಮೆರೆಯುವ ಮಮದಾಂಧವ ಜರಾಸಂಧ. ತಮ್ಮದಿ ಮೆರೆಯುವ ಮಮದಾಂಧವ ಅಮ್ಮನ ಇಳಿಸದ ನೇಕ್ಷರದೆ, ಅಮ್ಮನ ಇಳಿಸದ ನೇಕ್ಷರದೆ, ಅಮ್ಮನ ಇಳಿಸದ ನೇಕ್ಷರದೆ. ಎಲ್ಲವೋ ಚಳಿಗೇರಿ, ಮನಸ್ಸಿಗೆ ಬಂದ ಹಾಗೆ ಬಲಿ ಹೊರ ಮಾತುಗಳನ್ನಾಡಿ
ಮೈಯಲ್ಲೇಕೆ ಧಾರಣಿಸಿಕೊಳ್ಳುವೆ. ಈ ವೀರ ಸಾಧಾವಧಿಗಳನ್ನು ಹಲ್ಲೆಗಳನ್ನು ಕಾಲಾಂತರಕ್ಕೆ ಪ್ರಯಾಣಿಸಿ ಬುದ್ಧಿಯನ್ನು ಕಟ್ಟುವೆ. ನಿನ್ನ ಭುಜಗಳಲ್ಲಿನ ಮಾಂಸ ಖಂಡಗಳೇ ಕತ್ತರಿಸಿ ಭೂತಗಳಿಗೆಲ್ಲ ಆಹಾರವನ್ನಾಗಿ ಮಾಡುವೆ. ಈ ನಿಷ್ಪ್ರಯೋಜನ ಮಾತುಗಳನ್ನಾಡಿ ಏಕೆ ನಡೆಯುವೆ? ಈ ಮೂವರಲ್ಲಿ ಯಾರೊಡನೆ ಕಾಳಗವೆಂದಯ್ಯ ಕೃಷ್ಣ? ಬಾಪು ನೀನು ನನಗೆ ಸಾಧಾರಣವಾದ ಮುಂದೆ ಅಲ್ಲ ಪಾರ್ಥ, ನಾವು ಮಹಾಸತ್ಯವಂತರು ನೀತಿವಂತರು ಎಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದೆಯಲ್ಲ. ನಿಮ್ಮ ವೇಷಗಳನ್ನು ಮರೆಸಿಕೊಂಡು ಈ ಕಳ್ಳಗೊಲ್ಲನ ಹಿಂದೆ ಹಾಗೆ ಸನ್ಯಾಸಿಗಳ ಹಾಗೆ ಕಳ್ಳರು ಬಂದ ಹಾಗೆ ಬಂದಿರುವಿರಿ. ನಿಮ್ಮ ಬಾಳಿಗೆ ತಕ್ಕ ಮರ್ಯಾದೆಯನ್ನೇ ಮಾಡಿ ಕಳಿಸುವೆನು. ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಬನ್ನಿ. ನಿನ್ನ ಬಲವನ್ನು ಮುರಿಯದಿದ್ದರೆ ಮುರಿಯದಿದ್ದರೆ ಪರಮಾವಧಿ ವಿರುದ್ಧದಿಂದ ಭೀಮಸೇನ ನಿನ್ನ ಶರವಂತರಿದ ಕೆಲವಂತ ಆಸದಿದ್ದರೆ ಭೀಮಸೇನ ನಿನ್ನ ಶರವಂತರಿದು ನನಗೆ ಘೋರ ನರಕವೇ ರಾತ್ರಿಯಾಗಲಿದೆಯೋ. ಆಗದೆ ಪುಟ ಎಲ್ಲೋ ಮಗದು ನಿನ್ನ ಹೃದಯ ಪ್ರಲಾಪವನ್ನು ನಿಲ್ಲಿಸು. ಯಾರನ್ನ ಕಾರಣವೆಂದರೆ ಈ ಭೀಮನು ನಿನ್ನ ನಾಡಿಗಳ ರಕ್ತವನ್ನು ನೀಡಿ ನನ್ನ ದೇವತೆಗೆ ಅರ್ಪಿಸನು. ಇದು ಯುದ್ಧಕ್ಕೆ ಯಾವ ಆಯುಧವನ್ನಾದರೂ ತೆಗೆದುಕೋ. ಖಡ್ಗವೇ, ಗದೆಯೇ, ಗಂಡಾಗುಳಿದೆ, ಯಾವ ಆಯುಧವನ್ನಾದರೂ ತೆಗೆದುಕೋ. ಇನ್ನೊಂದೀಗಲೇ ಯಮಲನಕ್ಕೆ ಕಳಿಸಲು ಯುದ್ಧಕ್ಕೆ ನಿಲ್ಲು. ಅದಾಂಧ ಕೆಲವು ಹುಟ್ಟಂಡ ನಿನ್ನಂತ ಕೋಟಿ ಕಪಿಗಳು ಒಂದಾಗಿ ಬಂದರು. ಈ ವೀರ ಜರಾಸಂದನ ವೀರ ಜರಾಸಂದನ ಜಯಿಸಲು ಸಾಧ್ಯವೇ ನಿಮಗೆ? ಎಲ್ಲವೋ ಮೂದೇವಿ, ನೀನು 1000 ಆನೆಗಳ ಬಲವನ್ನು ನಿನ್ನ 1000 ಆನೆಗಳ ಬಲವನ್ನು ನಾನೀಗ ಪರೀಕ್ಷಿಸುವೆನು. ಯುದ್ಧಕ್ಕೆ ನಿಲ್ಲು ಮದಾಂಧ. ಮಲ್ಲ ಯುದ್ಧ ಮಾಡುವೆಯೋ ಇಲ್ಲ ಗದಾ ಯುದ್ಧ ಮಾಡುವೆಯೋ? ಯಾವ ಯುದ್ಧವಾದರೂ ಸರಿ ನಿಲ್ಲು ಯುದ್ಧಕ್ಕೆ. ಗದಾ ಯುದ್ಧಕ್ಕೆ ನಿಲ್ಲು. ಎಲ್ಲವೋ ಭೀಮಸೇನ, ಎಲ್ಲವೋ ಜರಾಸಂಧ ಗದಾ ಯುದ್ಧವನ್ನು ಮಾಡಿದ್ದಾಯಿತು. ಈಗ ಮಲ್ಲ ಯುದ್ಧವನ್ನು ಮಾಡೋಣ. ಮಲ್ಲ ಯುದ್ಧವನ್ನು ಮುಂದಕ್ಕೆ ಬಾ.
ಹಿಡಿಯಲಿ ಕೃಷ್ಣ ಇಲ್ಲ ಇಲ್ಲ ಇದೆ ಕೇಳ ಯಾರು ಈ ಕಡ್ದಿರ್ಲಿ ಅವ್ನು ಹಿಂಗೆ ಭೀಮಸೇನ ಅದು ಸಿಗ್ಲಾಕಂದು ಸಿಗ್ಲಾಕಂದ ಭೀಮಸೇನ ಭೀಮಸೇನ ಪರಮಾತ್ಮ, ನೀನು ಬಹಳವಾಗಿ ತಿಳಿದು ಬಂದಿರುವೆ ಬಾ ಮಗು. ಪರಮಾತ್ಮ, ನಿಮ್ಮ ಆಶೀರ್ವಾದವಿರುವಾಗ ನನಗೆ ದಣಿವೆಂದರೇನು? ಪ್ರಾಣೇಶ್ವರ ಮಾತನಾಡಿ ಸ್ವಾಮಿ, ಮಾತನಾಡಿ. ಅಯ್ಯೋ, ಆ ಜಲಾಸಂದನ ರಾಣಿವಾಸವು ಇಂಥದೇ ಪ್ರಲಾಪಿಸುತ್ತಾ ಬದುಕ್ತಿರುವುದು. ಪಾರ್ಥ ಮಾತಾಡಲ್ಲ. ಬರಲಿ, ಸಂತೈಸೋಣ. ಸ್ವಾಮಿ ಮಾತನಾಡಿ ಸ್ವಾಮಿ, ಏನಾಯ್ತು? ಆ ಪರಮೇಶ್ವರನಿಂದ ಮೆಚ್ಚಿದ ವರಗಳೆಲ್ಲವೂ ಹಾಳಾಗಿ ಹೋಯಿತೆ. ನನ್ನನ್ನು ಅನಾಥಗಳನ್ನಾಗಿ ಮಾಡಿ ಹೊರಟು ಹೋದಿರ ಸ್ವಾಮಿ, ಹೊರಟು ಹೋದಿರ. ಬಯಸು
ಪ್ರಾಣೇಶ್ವರ, ಆ ಪರಮೇಶ್ವರನಿಂದ ಪಡೆದ ವರಗಳೆಲ್ಲವೂ ವ್ಯರ್ಥವಾಗಿ ಹೋಯ್ತೆ ಸ್ವಾಮಿ. ನನ್ನನ್ನು ಅನಾಥನನ್ನಾಗಿ ಮಾಡಿ ಹೊರಟು ಹೋದಿರ ಪ್ರಭು. ಮಾತನಾಡಿ ಸ್ವಾಮಿ, ಮಾತನಾಡಿ. ಸುಚರಿತ್ರೆ, ನೀನು ಸಮಾಧಾನ ಹೊಂದು. ನೀನು ಸಾಧ್ವಿಮಣಿಯು. ನಿನ್ನ ಪೌರಾಕೃತವು ಅನಾವಶ್ಯವಾದದ್ದು. ಈ ನಿನ್ನ ಪತಿಯು ಆತನು ಮಾಡಿದ್ದ ದುಷ್ಕೃತ್ಯಗಳಿಂದ ಇಂತಹ ಪರಿಸ್ಥಿತಿಯನ್ನು ಹೊಂದಬೇಕಾಯಿತು. ನಿರಪರಾಧಿಗಳಾದ ರಾಜರನ್ನು ಸೆರೆಯಲ್ಲಿಟ್ಟು ಅವರನ್ನು ಒಬ್ಬೊಬ್ಬರನ್ನಾಗಿ ಕಾಲಭೈರವನಿಗೆ ಬಲಿ ಕೊಡುತ್ತಾ ಪತಿಪಾರಾಯಣರಾದ ಸಹಧರ್ಮಿಣಿಯರನ್ನು ಗೋಳಾಡಿಸಿದ್ದಕ್ಕೆ ಸಹಜವಾಗಿ ಆತನ ಆಯಸ್ಸು ಕ್ಷೀಣಿಸಿತು. ಅದಕ್ಕಾಗಿ ನೀನು ಚಿಂತಿಸಬೇಕಾಗಿಲ್ಲ. ಈತನ ಉತ್ತರ ಕ್ರಿಯಾದಿಗಳನ್ನು ಮುಗಿಸಿ ಕುಮಾರ ಸಹದೇವನಿಗೆ ಪಟ್ಟಾಭಿಷೇಕವನ್ನು ಮಾಡು. ಪರಮಾತ್ಮ, ಅದೆಂದಿಗೂ ಸಾಧ್ಯವೇ ಇಲ್ಲ. ಸಮಸ್ತ ಅಪರಾಧಗಳನ್ನು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸುವುದು ನಿನ್ನ ಧರ್ಮವೇ ಸರಿ. ಆದರೆ ನಿರಪರಾಧಿಯಾದ ನನಗೆ ಇಂತಹ ಮಂಗಳ ಕಾರ್ಯವನ್ನುಂಟು ಮಾಡಿರುವುದು ಯಾವ ಧರ್ಮ ಪರಮಾತ್ಮ, ಯಾವ ಧರ್ಮ? ಪತಿಯನ್ನು ಅನಿಸಬದೇ ಸಹಧರ್ಮಿಣಿಯ ಕರ್ತವ್ಯ. ಪಾಪ ಪುಣ್ಯಗಳಲ್ಲಿ ಸಮಾನವಾದ ಭಾಗವು ದೊರೆಯುವುದಲ್ಲದೆ ಇದರಲ್ಲಿ ಯಾರನ್ನು ಅಪೇಕ್ಷಿಸಬೇಕಾದಿಲ್ಲ. ಪರಮಾತ್ಮ, ಹಾಗಾದರೆ ನಾನು ಸಹ ಪ್ರತಿಯೊಂದರಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಸ್ವಾಮಿಯನ್ನೇ ನಾನು ಅನುಸರಿಸುವುದು. ಆದರೆ ನನ್ನ ಕುಮಾರನಾದ ಸಹದೇವನನ್ನು ನಿನ್ನ ಮಡಲಿಗೆ ಅರ್ಪಿಸುವುದು. ಆತನನ್ನು ಕೈ ಬಿಡದೆ ಕಾಪಾಡುವ ಭಾರವು ನಿನ್ನದೇ ಆಗಿರುವುದು ಸ್ವಾಮಿ, ನಿನ್ನದೇ ಆಗಿರುವುದು. ಹಾಗೆ ಆಗಲಿ. ಅಂದಾದ ಮಲ್ಲಿಗೆ ಚಂದಾದ ತಾಮರೆ ಮುದುಡೀತಿ ಬರುಬೇಗ ಸ್ವಾಮಿ. ಅಂದಾದ ಮಲ್ಲಿಗೆ ಚಂದಾದ ತಾಮರೆ ಮುದುಡೀತಿ ಬರುಬೇಗ ಆಶಾ ನಿರಾಶ ದುರಾವನಾಶ. ಆಶಾ ನಿರಾಶ ದುರಾವನಾಶ ಬಾಳೆಲ್ಲ ಗೋಳಾಯಿತೆ. ಸ್ವಾಮಿ, ನನ್ನ ಬಾಳಿಲ್ಲ ಗೋಳಾಯಿತೆ. ಗಾಳಿ ಬೀಸಿ ಕಾರ್ಮೋಡಗಲಿ ಆಗಸವೆಲ್ಲ ನೀರಸವಾಗಿದೆ, 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 ಸ್ವಾಮಿ, ನನ್ನನ್ನು ಅನಾಥನನ್ನಾಗಿ ಮಾಡಿ ಹೊರಟು ಹೋದಿರಾ ಸ್ವಾಮಿ. ಅಯ್ಯೋ ಪರಮಾತ್ಮ, ಕುಮಾರನಾದ ಸಹದೇವನನ್ನು ನಿನಗೆ ಅರ್ಪಿಸುವೆನು. ಆತನನ್ನು ಕೈ ಬಿಡದೆ ಕಾಪಾಡುವ ಭಾರವು ನಿನ್ನದೇ ಆಗಿರುವುದು ಪರಮಾತ್ಮ. ಸುಚರಿತ್ರೆ, ನೀನು ಚಿಂತಿಸಬೇಡ. ಭೀಮಾರ್ಜುನರೇ, ಪರಮಾತ್ಮ, ಸೆರೆಯಲ್ಲಿರುವ ರಾಜರನ್ನು ಸೆರೆಯಿಂದ ಬಿಡಿಸಿ ಈ ವಿಚಾರವನ್ನು ವಾರ್ತೆಗೆ ಮುಖಾಂತರ ಧರ್ಮರಾಜನಿಗೆ ಹೇಳಿ ಕಳಿಸಿ. ಆಗಬಹುದು ಪರಮಾತ್ಮ.